ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜೂರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ತುಂಬ ಸೌಂಡ್ ಬರ್ತಿದೆ ಬಿಕಾಸ್ ನಮ್ಮ ಅಕ್ಕನ ಮಕ್ಕಳೆಲ್ಲ ಮನೇಲೇ ಇದ್ದಾರೆ. ಟಿ ವಿ ವಾಲ್ಯೂಮ್ ಜೋರಾಗಿ ಇಟ್ಕೊಂಡು ಎಲ್ಲ ಟಿ ವಿ ನೋಡ್ಕೊಂಡು ಎಂಜಾಯ್ ಮಾಡ್ತಾವ್ರೆ. ಗೃಹ ಪ್ರವೇಶ ವ್ಲಾಗ್ ಇನ್ನೂ ಹಾಕಿಲ್ಲ ಬಿಕಾಸ್ ನನ್ನ ಹತ್ರ ವೀಡಿಯೋಸ್ ಯಾವುದೂ ಇಲ್ಲ. ವೀಡಿಯೋಸ್ ಎಲ್ಲ ಸಿಕ್ಕಿದ ಮೇಲೆ ಅದನ್ನು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಅದಕ್ಕೂ ಮುಂಚೆ ಗೃಹ ಪ್ರವೇಶ ಆದಮೇಲೆ ಅವತ್ತು ನೈಟ್ ಫ್ಯಾಮಿಲಿ ಜೊತೆ ನಾವು ಯಾವ್ಯಾವೆಲ್ಲ ಗೇಮ್ ಆಡಿದ್ವಿ, ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ನೋಡಿ. ತುಂಬಾ ಖುಷಿ ಆಯಿತು ನನಗಂತೂ. ತುಂಬ ದಿನ ಆದಮೇಲೆ, ತುಂಬ ತಿಂಗಳಾದಮೇಲೆ ಎಲ್ಲರೂ ಒಟ್ಟಿಗೆ ಸೇರಿದ್ವಿ. ತುಂಬಾ ಖುಷಿ ಆಯಿತು ನನಗಂತೂ. ಎಷ್ಟು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ. ಏನೇನೆಲ್ಲ ಗೇಮ್ ಆಡಿದ್ವಿ, ಬಾಯ್ಸ್ ವರ್ಸಸ್ ಗರ್ಲ್ಸ್ ಮತ್ತು ಫ್ಯಾಮಿಲಿ ಗೇಮ್ಸು, ಡ್ಯಾನ್ಸು ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಗೈಸ್. ನಾನೊಬ್ಬಳೆಲ್ಲ, ನೀವು ನೋಡಿ, ನೀವು ಎಂಜಾಯ್ ಮಾಡಿ ನೋಡಿ. ಗೃಹ ಪ್ರವೇಶಕ್ಕೆ ಕೇರಳದಿಂದ ನಮ್ಮ ಸಿಸ್ಟರ್ ಇನ್ಲ ಬಂದಿದ್ದರು. ತುಂಬಾ ಖುಷಿ ಆಯಿತು. ಅವ್ರ ಫ್ಯಾಮಿಲಿ ಫುಲ್ಲು ಬಂದಿದ್ದರು. ಆಫ್ಟರ್ 2 ಇಯರ್ಸ್ ಆದಮೇಲೆ ನಮ್ಮೂರಿಗೆ ಬಂದವ್ರೆ. ಅದು ಫಂಕ್ಷನ್ ಗೃಹ ಪ್ರವೇಶ ಅಂತ ಬಂದವ್ರೆ. ತುಂಬಾ ಖುಷಿ ಆಯಿತು. ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ವಿ. ಈ ಕಡೆ ಎಲ್ಲನೂ ವಾಟರ್ ಬಾಟ್ಲಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ನಿಲ್ಲಿಸ್ಬೇಕು, ಆ ಥರ ಗೇಮ್ ಆಡ್ತಾಯಿದ್ರು. ಅದನ್ನೆಲ್ಲ ನೋಡ್ಕೊಂಡು ಎಲ್ಲ ಎಂಜಾಯ್ ಮಾಡ್ತಾಯಿದ್ರಿ. ನಾನಂತೂ ಫುಲ್ ಟಯರ್ಡ್ ಆಗೋಗಿದ್ದೆ ಬೆಳಗ್ಗೆಯಿಂದ. ಅವತ್ತು ನೈಟ್ ಫುಲ್ಲು ನಿದ್ದೆ ಇರಲಿಲ್ಲ ಗೃಹ ಪ್ರವೇಶದ ಹಿಂದಿನ ದಿನ. ಮತ್ತು ಬೆಳಗ್ಗೆ ಅದು ಇದು ಪೂಜೆ ಹೋಮ ಅಂತೆಲ್ಲ ಆವಾಗ್ಲೂ ನಿದ್ದೆ ಇಲ್ಲ. ಮತ್ತು ರಿಲೇಟಿವ್ಸ್ ಎಲ್ಲ ತುಂಬ ಜನನೇ ಬಂದಿದ್ದರು. ತುಂಬಾ ಖುಷಿ ಆಯಿತು ನನಗಂತೂ ಅವರೆಲ್ಲ ಬಂದಿದ್ದು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅವ್ರನ್ನೆಲ್ಲ ಮಾತಾಡಿಸಿ ಅವ್ರ ಜೊತೆ ಎಲ್ಲ ಫೋಟೋ ಇಡಿಸ್ಕೊಂಡು ಅವ್ರನ್ನೆಲ್ಲ ಕಳಿಸ್ಕೊಟ್ಟೆ. ಅವತ್ತು ನೈಟು ಎಲ್ಲರೂ ಈ ಥರ ಗೇಮ್ ಆಡೋಣ ಅಂತ ಎಲ್ಲ ಫ್ಯಾಮಿಲಿ ಎಲ್ಲ ಒಂದಾಗಿದ್ವಲ್ಲ, ತುಂಬಾ ಖುಷಿ ಆಯಿತು ಗೈಸ್. ಎಲ್ಲರೂ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಈ ಥರ ಸುಮ್ಮನೆ ಟೈಮ್ ಪಾಸ್ಗೆ ನೋಡಿ ಈ ಥರ ಗೇಮ್ ಆಡೋದು, ಆಟ ಆಡ್ತಾಯಿದ್ವಿ ಎಲ್ಲರೂ. ಅಂದರೆ ಏನಂದರೆ ಒಂದು ಟಾಪಿಕ್ ಇಟ್ಕೊಳ್ಬೇಕು. ಒಂದು ಟಾಪಿಕ್ ಇಟ್ಕೊಂಡು ಈ ಗೇಮ್ ಆಡ್ತಾಯಿದ್ದು. ಯಾರನ್ನ ಜಾಸ್ತಿ ಇಷ್ಟಪಡ್ತಾರೆ, ಯಾರಂದರೆ ಜಾಸ್ತಿ ಇಷ್ಟ, ಯಾರು ಫಸ್ಟ್ ಈ ಥರ ನಿಲ್ಲಿಸ್ತಾರೋ ಅವ್ರಿಗೆ ಅವರಂದರೆ ಇಷ್ಟ ಅಂತ. ಇವಾಗ ನೋಡಿ ಇವರಿಬ್ಬರು ಆಡ್ತಾ ಇದ್ದಾರಲ್ವ, ಯಾರು ಫಸ್ಟ್ ನಿಲ್ಲಿಸ್ತಾರೋ ಅವ್ರಿಗೆ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಅಂತ. ಇವಾಗ ಗಂಡ ಫಸ್ಟ್ ನಿಲ್ಲಿಸಿದ್ರೆ ಗಂಡನಿಗೆ ಹೆಂಡ್ತಿ ಮೇಲೆ ಪ್ರೀತಿ ಜಾಸ್ತಿ. ಹೆಂಡ್ತಿ ಫಸ್ಟ್ ನಿಲ್ಲಿಸಿದ್ರೆ ಹೆಂಡ್ತಿಗೆ ಗಂಡನ ಮೇಲೆ ಪ್ರೀತಿ ಜಾಸ್ತಿ. ಈ ಥರ ನಾನು ಗೇಮ್ ಆಡ್ತಾಯಿದ್ವಿ. ತುಂಬಾ ಖುಷಿ ಆಯಿತು. ಆಲ್ರೌಂಡ್ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಡಿದ್ವಿ. ನನಗಂತೂ ತುಂಬಾ ಖುಷಿ ಆಯಿತು. ಎಲ್ಲ ಫುಲ್ಲು ನಕ್ಕು ಸಾಕಾಯಿತು. ಈ ಥರ ಎಲ್ಲ ಫ್ಯಾಮಿಲಿ ಎಲ್ಲ ಒಂದಾದರೆ ಎಷ್ಟು ಚೆನ್ನಾಗಿರುತ್ತಲ್ವ ನೋಡಿ. ಮಕ್ಕಳು ಎಲ್ಲರೂ ಪ್ರತಿಯೊಬ್ಬರು ಗೇಮ್ ಆಡಿದ್ವಿ. ತುಂಬಾ ಖುಷಿ ಆಯಿತು. ಅಣ್ಣ ತಂಗಿ, ಗಂಡ ಹೆಂಡ್ತಿ ಈ ಥರ ಗೇಮ್ ಆಡಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ಬರೀ ಇದೊಂದೇ ಗೇಮಲ್ಲ, ಇನ್ನು ಲಾಸ್ಟ್ ಎಂಡ್ವರೆಗೂ ನೋಡಿ ಇನ್ನೂ ತುಂಬಾ ಚೆನ್ನಾಗಿರೋವಂಥ ಗೇಮ್ಸ್ ಎಲ್ಲ ಆಡಿದ್ದೀವಿ. ತುಂಬಾ ಖುಷಿ ಆಯಿತು. ನಾನಂತೂ ಎಷ್ಟು ನಕ್ಕಿದ್ದೀನಿ ಅಂದರೆ ತುಂಬ ವರ್ಷ ತುಂಬ ತಿಂಗಳುಗಳೇ ಕಳೆದಿತ್ತು ನಾನು ಆ ಥರ. ಅಷ್ಟು ನಕ್ಕಿ, ಅಷ್ಟು ಎಂಜಾಯ್ ಮಾಡಿ. ಮಕ್ಕಳು ಅದು ಇದು ಅಂತ ಫುಲ್ ಬ್ಯುಸಿ ಇದ್ದೆ. ಈ ಟೈಮಲ್ಲಿ ಮಕ್ಕಳಿಬ್ಬರು ನಿದ್ದೆ ಮಾಡಿದರು. ಅದೊಂದು ಪ್ಲಸ್ ಪಾಯಿಂಟ್ ನನಗೆ. ಹಾಗೆಯೇ ಎಲ್ಲ ಮುಗಿಸ್ಕೊಂಡು ಗೇಮ್ ಒಂದು ಮುಗಿಸ್ಕೊಂಡು ಎಲ್ಲರೂ ಊಟ ಮಾಡೋಣ ಅಂತ ಬಂದು ಎಲ್ಲ ಊಟ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಎಲ್ಲ ಊಟ ಎಲ್ಲ ಏನು ಅಡುಗೆ ಏನು ಮಾಡಿರಲಿಲ್ಲ. ಮಧ್ಯಾಹ್ನ ಫಂಕ್ಷನಲ್ಲಿ ಮಾಡಿದ್ದಿದ್ದೇನೆ ಸ್ವಲ್ಪ ಎಲ್ಲ ಉಳಿದಿತ್ತು. ಅದನ್ನೇ ಸ್ವಲ್ಪ ತಿಂದ್ಕೊಂಡು ಮತ್ತು ಗೇಮ್ ಸ್ಟಾರ್ಟ್ ಮಾಡಿದ್ವಿ. ಈ ಗೇಮ್ ನೋಡಿ ಯಾವ ಥರ ಅಂದರೆ, ಕೆಳಗಡೆ ಮೇಲೆ ಜ್ಯೂಸ್ ಇಡಬೇಕು. ಅಂದರೆ ಕೆಳಗಡೆ ನಾವು ಎಕ್ಸ್ಚೇಂಜ್ ಮಾಡಿರ್ತೀವಿ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಂತ ಮಿಸ್ ಮಾಡಿರ್ತೀವಿ. ಅದನ್ನು ನೋಡಿರಲ್ಲ, ಯಾರು ಹಿಂದೆ ಇರೋರು ನೋಡಿರಲ್ಲ. ಅದು ಮೇಲೆ ಕೆಳಗಡೆ ಯಾವ ರೀತಿ ಇರುತ್ತೋ ಮೇಲೆ ಅದೇ ರೀತಿಯೇ ಜೋಡಿಸ್ಬೇಕು. ಯಾರು ಜೋಡಿಸ್ತಾರೋ ಅವರಿಗೆ ಒಂದು ಜ್ಯೂಸ್ ಅಂತ. ಈ ಥರ ಗೇಮ್ ಆಡಿದ್ವಿ. ಇದು ಅಷ್ಟೇ ತುಂಬಾ ಕನ್ಫ್ಯೂಸ್ ಆದರು ಎಲ್ಲರೂ. ತುಂಬಾ ಖುಷಿ ಆಯಿತು ನನಗಂತೂ. ನೋಡಿ ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಗೈಸ್. ನಾನು ಯಾವುದಕ್ಕೂ ವಾಯ್ಸ್ ಓವರ್ ಕೊಡಲ್ಲ. ಅದು ವಿಡಿಯೋ ಯಾವ ಥರ ಇದೋ ಅದೇ ಥರನೇ ಲೈವಾಗೆ ನಾನು ವಾಯ್ಸ್ ಬಿಡ್ತೀನಿ. ನಾನು ವಾಯ್ಸ್ ಓವರ್ ಕೊಡಲ್ಲ. ನೀವು ನೋಡಿ ಎಂಜಾಯ್ ಮಾಡಿ. ನಾವು ಯಾವ ಥರ ಮಾತಾಡಿದ್ದೀವಿ ಆ್ಯಂಡ್ ಯಾವ ಥರ ಎಷ್ಟು ನಕ್ಕಿದ್ದೀವಿ ಎಲ್ಲ ಅದೇ ಥರನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಾಯ್ಸ್ ಓವರ್ ನಾನು ಜಾಸ್ತಿ ಕೊಡೋದಕ್ಕೆ ಹೋಗಲ್ಲ. ಈ ಗೇಮ್ ಆದಮೇಲೆ ನೆಕ್ಸ್ಟ್ ಗೇಮು ಮ್ಯೂಸಿಕಲ್ ಚೇರ್ ಆಡಿದ್ವಿ. ಅದೊಂದು ಸ್ವಲ್ಪ ತಡೆದ್ವಿ. ಅದರಲ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅದಾದಮೇಲೆ ಅದ್ರ ನೆಕ್ಸ್ಟು ಒಂದು ಸ್ವಲ್ಪ ಜನ ಲೈನಾಗಿ ನಿಂತ್ಕೊಂಡು
ಫಸ್ಟ್ ಒನ್ನು ಯಾರು ಯಾವ ಥರ ಸ್ಟೆಪ್ ಹಾಕ್ತಾರೋ ಲಾಸ್ಟ್ವರೆಗೂ ಅದೇ ಥರ ಸ್ಟೆಪ್ ಆಗಬೇಕು. ಅವ್ರು ಯಾವ ರೀತಿ ತೋರಿಸ್ತಾರೋ ನಾವು ಆ ರೀತಿ ಮಾಡ್ಕೊಂಡು ಹೋಗ್ಬೇಕು. ಅದು ಒಂದು ಗೇಮ್ ಆಡಿದ್ವಿ. ಆ್ಯಂಡ್ ಅದಾದಮೇಲೆ ಫುಲ್ಲು ಡ್ಯಾನ್ಸ್ ಆಡಿದ್ವಿ ಗೈಸ್. ತುಂಬಾ ಖುಷಿ ಆಯಿತು ನನಗಂತೂ. ನನ್ನ ಲೈಫಲ್ಲೇ ನಾನು ಅಷ್ಟು ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ನಾನು ಯಾವಾಗೋ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆಡಿರೋದೇನೋ ಅಷ್ಟೇ. ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾನು ಇದ್ದೆ ಫಸ್ಟ್ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡಿದ್ದು. ತುಂಬಾ ಖುಷಿ ಆಯಿತು. ನೋಡಿ ಎಂಜಾಯ್ ಮಾಡಿ. ನಾನು ಯಾವುದಕ್ಕೂ ವಾಯ್ಸ್ ಓವರ್ ಕೊಡೋಲ್ಲ, ಇದೇ ಲಾಸ್ಟ್ ನಾನು ವಾಯ್ಸ್ ಓವರ್ ಕೊಡೋದು. ಆ್ಯಂಡ್ ಮಿಕ್ಕಿದ್ದಕ್ಕೆಲ್ಲ ಲೈವ್ ಆಗಿ ಅದೇ ಥರನೇ ಯಾವ ಥರ ಇದೆಯೋ ವಿಡಿಯೋ ಅದೇ ಥರನೇ ಅಪ್ಲೋಡ್ ಮಾಡ್ತೀನಿ. ನೋಡಿ ಎಂಜಾಯ್ ಮಾಡಿ ಗೈಸ್. ಒಂದು ಕಮೆಂಟ್ ಹಾಕೋದು ಮರಿಬೇಡಿ ಯಾವ ರೀತಿ ಇದೆ ಅಂತ.
ಸೇಮ್ ತೋರಿಸು, ಏನಾದ್ರೆ ತೋರಿಸ್ಬೇಡ. ಇದು ಕರೆಕ್ಟ್ ಮಾಡಿದೆ. ಇದು ಕರೆಕ್ಟ್. ಸರಿ ಸರಿ ಸರಿ, ಇದು ಕರೆಕ್ಟ್ ಬಂದಿದೆ. ಹಂಗೆ ಸುಮ್ಮನೆ
ಬ್ಲೂಟೂತ್ ಸೆಟ್ ಮಾಡಲ್ಲ ಬಿಚ್ಚೋಗಿಲ್ಲ ಅಷ್ಟೇ. ಸರಿ ಇಲ್ಲ ಹಚ್ಬರಲೇ ನಂಗೆ ಹೇಳ್ತಾನೆ ಇವನ್ಗೆ ನೆಟ್ಗಾಡಕ್ ಬರಲ್ಲ.